ಎಲ್ಲರಿಗೂ ಕೂಡ ಬಹಳ ಹರ್ಷವನ್ನ ಆನಂದವನ್ನ ತಂದಿದೆ. ಸರ್ ಅವರ ಪರಿಶ್ರಮ, ಸಾಹಿತ್ಯಿಕ ಇತಿಹಾಸ, ಒಟ್ಟಿನಲ್ಲಿ ಹೇಳುವುದಾದರೆ ಸಾಂಸ್ಕೃತಿಕವಾಗಿ ಅವರು ಸಲ್ಲಿಸಿದ ಸೇವೆ ಅನುಪಮವಾದದ್ದು, ಅನನ್ಯವಾಗಿರ್ತಕ್ಕಂಥದ್ದು. ನಮ್ಮ ಮುಡುಬೆ ಗುಂಡೇರಾವ್ ಸರ್ ಅವರಿಗೆ ಇನ್ನೂ ಹಲವು ಪ್ರಶಸ್ತಿಗಳು ನಮ್ಮ ಸರ್ ಅವರಿಗೆ ಸ್ವೀಕಾರ ಮಾಡಲಿಕ್ಕೆ ಅರ್ಹರಿದ್ದಾರೆ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಪ್ರಶಸ್ತಿಯನ್ನು ಅವರನ್ನ ನಾವು ಅವರಿಗೆ ಅವ್ರು ಬಯಸಾಕತರ ನಾವು ಕೊಡಬೇಕು ಅಂತಲ್ಲ, ಅವರಿಗೆ ಇನ್ನೂ ಹೆಚ್ಚಿನ ಕಾರ್ಯವನ್ನ ಪ್ರೇರಣಾದಾಯಕವಾಗಿ ನಾವೆಲ್ಲರೂ ಪ್ರೋತ್ಸಾಹ, ಪ್ರಶಸ್ತಿ, ಸನ್ಮಾನ ನಾವೆಲ್ಲರೂ ಒಗ್ಗಟ್ಟಿನಿಂದ ಅವರನ್ನ ಗೌರವಿಸುವುದರ ಮೂಲಕ ಅವರ ಒಳಗಡೆ ಒಂದು ಇನ್ನಷ್ಟು ಶಕ್ತಿ ಪ್ರಾಪ್ತವಾಗಿ ಸಮಾಜಕ್ಕೆ, ಅದು ವಿಶೇಷವಾಗಿ ನಮ್ಮ ಕಲ್ಯಾಣದ ನಾಡಿಗೆ, ನಮ್ಮ ಈ ಶರಣ ಪರಂಪರೆಗೆ, ಈ ದಾಸೋಹ ಪರಂಪರೆಗೆ, ನಮ್ಮ ಈ ಗುರು ಪರಂಪರೆಗೆ ಅವರಿಂದ ಇನ್ನೂ ಸೇವೆಯನ್ನ ಸಲ್ಲಲಿ. ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ಮಾಹಿತಿ, ಪ್ರಸ್ತುತವಾದ ಆಗಲೇ ನಮ್ಮ ಎಲ್ಲ ಗುರು ವೃಂದದವರು ಚರ್ಚೆಯನ್ನು ಮಾಡ್ತಿದ್ದರು. ನಮ್ಮ ಸರ್ಕಾರಿ ಶಾಲೆಗಳನ್ನ ನಾವೆಲ್ಲ ಕಟ್ಟಡಗಳ, ಸುಸಜ್ಜಿತ ಕಟ್ಟಡಗಳಾಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, ಗ್ರಂಥಾಲಯಗಳಾಗಿರ್ಬೋದು. ಇನ್ನೊಂದು ನನ್ನ ಕಳಕಳಿಯ ಮಾತು, ಹಂಬಲದ ಮಾತು, ನಿನ್ನೆ ಶಿಕ್ಷಕ ವೃಂದದವರಿಗೆ ನಮ್ಮ ಟೆಂಗಳಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಶಿಕ್ಷಕರು ಬಂದಿದ್ದರು. ಎಲ್ಲರೂ ಕನ್ನಡ ಮಾಧ್ಯಮದ ಬಗ್ಗೆ, ಕನ್ನಡವನ್ನ ಉಳಿಸುವುದರ ಬಗ್ಗೆ, ಕನ್ನಡ ಮಾಧ್ಯಮದಲ್ಲಿ ನಾವು ಅಧ್ಯಯನವನ್ನ ಮಾಡುವುದು ಎದಕ್ಕೆ ಸಮಾಪ ಅಂದ್ರೆ, ತಾಯಿ ಎದೆ ಹಾಲು ಕುಡಿದ್ರೆ ನಮಗೆ ಏನು ಶಕ್ತಿ ಬರ್ತಾ ಇದೋ ಅಂತಹ ಶಕ್ತಿಯನ್ನ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರ ಅದನ್ನು 1ರಿಂದ 5 ಮಾಡಲಿ, 1ರಿಂದ 8 ಮಾಡಲಿ, ಇದು ಆಗದ ಮಾತು. ಯಾವುದೇ ಸರ್ಕಾರಗಳು ಬಂದ್ರು ಮಾಡ್ತಾವೋ ಮಾಡಲು ಅದು ಗೊತ್ತಿಲ್ಲ. ನಾವಾಗಿಯೇ ಪ್ರಾಮಾಣಿಕವಾಗಿ ಜನಮಾನಸದಲ್ಲಿ, ನಾನೇನು ಹೇಳದ್ನಿಲ್ಲ, ಕನ್ನಡ ಮಾಧ್ಯಮದ ತಾಯಿ ಬೇರು ನಮ್ಮ ಕನ್ನಡ ಧರ್ಮ, ನಮ್ಮ ಕನ್ನಡ ನಾಡು, ನಮ್ಮ ಕನ್ನಡ ನುಡಿ. ಇದಕ್ಕಾಗಿ ಶಿಕ್ಷಕರಿಂದ ನೀವೆಲ್ಲರೂ ಬಲ್ಲವರದೇರಿ. ನೀವೆಲ್ಲರೂ ಕೂಡ ಒಂದು ಹುಮ್ಮಸ್ಸಿನಿಂದ ನಮ್ಮ ಮುಡುಬೆ ಗುಂಡೇರಾವ್ ಸರ್ ಅವರ ನೇತೃತ್ವದಲ್ಲಿ ತಾವೆಲ್ಲ ಒಂದು ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಕತ್ತೀರಿ. ನಮ್ಮ ಕನ್ನಡದ ಉಳಿವಿನ ಪ್ರಶ್ನೆ ಹಿಂದೆಂದಿಗಿಂತಲೂ ಇದು ಬಹಳ ಮಹತ್ವವಾಗಿದೆ. ಇದು ಗಂಭೀರ ಚಿಂತನೆ. ಸರ್ವಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ನಾಳೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುವ ಫೆಬ್ರವರಿ 16 ಮತ್ತು 17 ಇದನ್ನೂ ಒಂದು ವಿಚಾರ ಸಂಕಿರಣವನ್ನು ಇಟ್ಟುಕೊಂಡು ಮಾಡಿದ್ದೆ. ಆದ್ರೆ ಯಾಕಂದ್ರೆ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ. ಸರ್ಕಾರಕ್ಕೆ ನಾವು ಕಲಬುರಗಿ ನಾಡಿನಿಂದ, ಕಲ್ಯಾಣದ ನಾಡಿನ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ನಾವು ತಲುಪಿಸಬೇಕಾಗಿದೆ. ಬರೀ ಅವ್ರು ಹೇಳ್ತಾರೆ, ಮಾಡ್ತಾರೆ. ಯಾಕೆ ಮಾಡಲ್ಲ ಅಂತಂದ್ರೆ ಅದು ನಿಮಗೂ ಗೊತ್ತದ, ನಮಗೂ ಗೊತ್ತದ. ಅದು ಅನಾವಶ್ಯಕ ಮಾತಾಡೋದು. ಮಾಡಲೇಬೇಕು. ಒಂದು ವೇಳೆ ಇಲ್ಲಂದ್ರೆ ನಮ್ಮ ಕನ್ನಡದ ಮನಸ್ಸುಗಳಿಗೆ ನಾವು ಎಲ್ಲ ತಲುಪುವಂತಹ ಕಾರ್ಯವನ್ನು ನಾವು ನೀವೆಲ್ಲರೂ ಮಾಡೋಣ. ಅವರಿಗೆ ಬೆಂಬಲವನ್ನು ಕೊಡೋಣ. ಇಂಥ ಒಂದು ನಿರ್ಣಯಗಳಾಗಿ ಜನಮಾನಸಕ್ಕೆ ತಲುಪಲಿ ಅಂತ ಹೇಳಿ ಶುಭಾರೈಸಿ, ಮತ್ತೊಮ್ಮೆ ಮುಡುಬೆ ಗುಂಡೇರಾವ್ ಸರ್ ಅವರಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನು ಹೇಳಿ ನಮ್ಮೆರಡು ಮಾತುಗಳಿಗೆ ವಿರಾಮ ಬಿಡುತ್ತೇವೆ.